ಸಾರಿ ಮೆಡಿಕಲ್ ಮೆಡಿಕಲ್ ಆಗಿ KGF ಅಲ್ಲಿ ಸರ್ವಿಸ್ ಮಾಡ್ತಿದ್ರೆ ದೂರ ಹೋಗ್ಬಿಟ್ಟಿದ್ದಾರೆ. ನಮ್ಮ ಸಿವಿಲ್ ಹಾಸ್ಪಿಟ್ಲ್ ಹಾಳಾಗ್ಬಿಟ್ಟೈತಪ್ಪ. ನಿಮ್ಮಂಥವರೆಲ್ಲ ಬಂದು ನಿಮ್ಮಂಥವರೆಲ್ಲ ಬಡವ್ರಿಗೆ இன்றை விதத்தால் நாளை முளைக்கும் அது நீ மறக்காதே, நீ அது நீ மறக்காதே, நீ அது நீ மறக்காதே. நேற்று நடந்தாய் காயத்தை என்னை நியாயத்தை விடலாமா? நியாயம் காயம் அவனை அறிவான், அவனிடம் அது நீ விட்டு. அப்படி அப்படின்னா ನೋಡಿ ಸರ್, ನಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ಆಗ್ತಾರೆ. ಇಟ್ಸ್ ನಾಟ್ PSI ಪಾ, IPS ಮಾಡ್ಬಿಟ್ಟು ಸೂಪರ್ಡೆಂಟ್ ಆಫ್ ಪೊಲೀಸ್ ಅಂತ ಬನ್ನಿ. KGF ಎಮ್ಮೆನ್ ಆಗೋಣ. ಓಕೆ, ಆಲ್ ದ ಬೆಸ್ಟ್. ಅವ್ರು ಎತ್ತಿರ್ತಕ್ಕಂಥ ಪೋಷರಿಗೆ ನೋಡಿ ನನ್ನ ತಾಯಿಯ ಮುಖದಲ್ಲಿ ಆ ನಗು ನೋಡ್ತಾ ಇದ್ರೆ ನೀವು ಎಷ್ಟು ಶ್ರಮ ಪಟ್ಟು ಓದಿದಿರೋ ಗೊತ್ತಿಲ್ಲ. ಒಬ್ಬ ತಂದೆ ತಾಯಿ ಅವರ ಕಷ್ಟಕ್ಕೆ ಇವತ್ತು ನಿಜವಾಗ್ಲೂ ಪ್ರತಿಫಲ ಸಿಕ್ಕೈತೆ ಅಂದ್ರೆ ನೀವೆಲ್ಲ ಸೇರ್ಕೊಟ್ಟಿದ್ದೀರಾ. Satyamurthy Bemal College 460. Good. Sarunatarajan SDC 443. 543. Sanjeev Kumar SDC 562. Aditya 544 SDC. Darshan Jain College 549. ಚೆನ್ನಾಗಿದ್ದೀರಮ್ಮ? ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಇವತ್ತು ನಮ್ಮ KGF ತಾಲೂಕಿನ ನನ್ನ ಗೆಳೆಯರು ಸಾಧಿಸಿರ್ತಕ್ಕಂಥ ಸೆಕೆಂಡ್ PUC ಫಲಿತಾಂಶಕ್ಕೆ ನನ್ನ ತಮ್ಮನಿಗಿಂತ ಹೆಚ್ಚಾಗಿರ್ತಕ್ಕಂಥ ನಮ್ಮ ರಾಹುಲ್ ಸರ್ ಅವರು ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಮತ್ತು ಅವರು ವೈಯಕ್ತಿಕವಾಗಿ ಇವತ್ತು ಇಷ್ಟೊಂದು ಪ್ರತಿಭೆಗಳನ್ನ KGF ತಾಲೂಕಲ್ಲಿ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೋದು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ. ಬಹುಶಃ ನಮ್ಮ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಗೊತ್ತಿರ್ತದೆ, ಈ ಸಲ KGF ತಾಲೂಕಿನಲ್ಲಿ ಒಂದು ಇತಿಹಾಸವನ್ನ ಸೆಕೆಂಡ್ PU ಮಕ್ಕಳು ಸೃಷ್ಟಿಸಿದ್ದಾರೆ. ಆ ಇತಿಹಾಸ ಏನಪ್ಪಾ ಅಂತಂದ್ರೆ, ಮದನ್ ಅನ್ನೋ ಒಬ್ಬ ಹುಡುಗ 594 ಅಂಕಗಳನ್ನ ಪಡೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ 4ನೇ ಸ್ಥಾನವನ್ನ ತಂದಿದ್ದಾರೆ. ಅದೇ ರೀತಿ ನೋಡ್ತಾ ಇರ್ತದೆ ಪ್ರಿಯಾಣಿ ಅನ್ನೋ ಹುಡುಗಿ 592 ಅಂಕಗಳನ್ನ ಕಳಿಸಿ 9ನೇ ಸ್ಥಾನವನ್ನ ಪಡೆದಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥವರ ಒಂದು ಪ್ರತಿಮೆಗಳನ್ನ ಅವ್ರನ್ನ ಓದಿರ್ತಕ್ಕ ನೋಡಿದ್ರೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ಖುಷಿ ಪಡ್ತೀನೋ ಇಲ್ಲ ಅಂತ. ಯಾವ ಮಗು ಸೆಕೆಂಡ್ PUC ಫಲಿತಾಂಶದಲ್ಲಿ
ಪಾಸ್ ಆಗಿದ್ರು ಸಹ ಆ ತಾಯಿ ತಂದೆಗೆ ಬಹಳ ಖುಷಿ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನನ್ನ ಮಗ ಸೆಕೆಂಡ್ PUC ಪಾಸ್ ಆಗಿದ್ದಾನೆ ಅಂತ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮ್ಮ ತಾಯಂದ್ರಿಗೆ ಹೇಳ್ಬೇಕಾಗಿಲ್ಲ, ನನ್ನ ಮಗ ಈ ಸಲ 600 ಮಾರ್ಕ್ಗೆ 590 ತಂದವನೆ ಅಂತ ಗರ್ಜನೆಯಿಂದ ಹೇಳ್ಕೊಳ್ತಾರೆ. ಸೊ ಇವತ್ತು ನಿಮ್ಮ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಂದು ಪ್ರತಿಫಲವಾಗಿ KGF ನಾಡಲ್ಲಿ ಹುಟ್ಟು ತಾವೆಲ್ಲ ನಿಮ್ಮ ತಂದೆ ತಾಯಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ ಸೆಕೆಂಡ್ PUCಯಲ್ಲಿ. ಆ ತಂದೆ ತಾಯಿ ಮಲಗುವ ಸಂತೋಷ ಹೆಂಗಿರ್ತದೆ ಅಂದ್ರೆ ಅದು ನನಗೂ ಗೊತ್ತು. ಯಾಕಂದ್ರೆ ನನ್ನ ಮಗಳು ಸೆಕೆಂಡ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಆ ಖುಷಿ ನಮ್ಗೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ನಾಳೆ ಬೆಳಿಗ್ಗೆ ಎದೊಳ್ಬೇಕು, ಎಲ್ಲರಿಗೂ ಹೇಳ್ಬಿಡ್ಬೇಕು, ನನ್ನ ಮಗನ ಸಾಧನೆ ಬಗ್ಗೆ ಪ್ರತಿಯೊಂದು ಮನೆಗೂ ತಿಳಿಸ್ಬೇಕು ಅನ್ನೋ ಒಂದು ಹಂಬಲದಿಂದ ಇರ್ತಾರೆ. ನೀವೆಲ್ಲರೂ ಸೇರಿ ಇವತ್ತು KGF ಮಣ್ಣಿನ ಗೌರವನ್ನ ಮತ್ತು KGF ಮಣ್ಣಿನ ಹೆಮ್ಮೆತನವನ್ನ ಬಹಳ ದೊಡ್ಡ ಮಟ್ಟಿಗೆ ಎತ್ಕೊಂಡು ಹೋಗಿದ್ದೀರಾ. ನಮ್ಮ ರಾಹುಲ್ ಸರ್ ಅವರು ಈ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಬಹುಶಃ ನೀವು 400 ಅಂಕ ಪಡೆದಿದ್ದೀರೋ 600 ಅಂಕ ಪಡೆದಿರೋ ಅದೆಲ್ಲ ಮುಖ್ಯ. ತಂದೆ ತಾಯಿಯ ಮಾತುಗಳಿಗೆ ಬೆಲೆಯನ್ನ ಕೊಟ್ಟು ಗೌರವದಿಂದ ಅವರ ಒಂದು ಘನತೆಯನ್ನ ಕಾಪಾಡಿ ಇವತ್ತು KGFನ ಹೆಮ್ಮೆಯನ್ನ ಬೆಳೆಸಿದ್ರ. ಭಗವಂತನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ, ಮುಂದಿನ ಭವಿಷ್ಯ ನಿಮಗೆ ಉಜ್ವಲವಾಗಲಿ. ಇವತ್ತು ಸೆಕೆಂಡ್ PUCಯಲ್ಲಿ ತಾವೇನು ಅಂಕಗಳನ್ನ ಪಡೆದಿದ್ದೀರಾ, ಡಿಗ್ರಿಯಲ್ಲೂ ಇದಕ್ಕಿಂತ ಜಾಸ್ತಿ ಅಂಕಗಳನ್ನ ಪಡೆದು KGF ತಾಯಿಗೆ, KGF ಮಣ್ಣಿನ ತಾಯಿಗೆ, ನಿಮ್ಮನ್ನು ಹೆತ್ತಿರ್ತಕ್ಕಂಥ ತಾಯಂದಿರಿಗೆ ಒಳ್ಳೆಯ ಗೌರವನ್ನ ಕೊಡುವಂತ ಜವಾಬ್ದಾರಿ ನಿಮ್ಮಲ್ಲಿ ಆಯ್ತೆ. ನಾನು ಭವಿಷ್ಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಮಾತಾಡಿಸ್ದೆ. ಎಲ್ಲರೂ ಸೈನ್ಸಲ್ಲಿ 3 ಜನ ಇದ್ದಾರೆ, ಕಾಮರ್ಸಲ್ಲಿ 2 ಇದ್ದಾರೆ. ಸೈನ್ಸ್ ತಗೊಂಡಿರೋರು ಡಾಕ್ಟರ್ಗಳಾಗ್ಲಿ ಅಂತ ಬಯಸ್ತೀನಿ. ಕಾಮರ್ಸ್ ತಗೊಂಡಿರೋರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಸಮಾಜಕ್ಕೆ ಒಳ್ಳೇದಾಗದಂಥ ಒಂದು ಕಾರ್ಯದಲ್ಲಿ ತೊಡಗಲಿ ಅಂತೇಳಿ ನಾನು ನಿಮ್ಮೆಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. ಭಗವಂತ ನಿಮಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಬುದ್ಧಿಯನ್ನು ಕೊಟ್ಟು ನಮ್ಮ ರಾಹುಲ್ ಸರ್ಗೂ ಸಹ ಭಗವಂತ ಒಳ್ಳೆಯ ಒಂದು ಆಶೀರ್ವಾದನ ಮಾಡಿ ನಿಮ್ಮಂಥವ್ರನ್ನ ಗುರುತಿಸ್ತಾ ಇರ್ತಕ್ಕಂಥ ನಾನು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ವಿಶ್ ಯು ಆಲ್ ದ ಸಕ್ಸಸ್. ಹ್ಯಾವ್ ಎ ಗ್ರೇಟ್ ಲೈಫ್. ಥ್ಯಾಂಕ್ ಯು ಮ್ಯಾಮ್. ಇದು ನಿಮ್ಮ ಫ್ರೀಡಮ್ ಇಂದನೇ ಆಗೋದು. ಕೆಲವು ಮನೆಗಳಲ್ಲಿ ಓದು ಅಂತಾರೆ. ಬೆಳಗ್ಗೆ ನನ್ನ 596 ಅಂಕ ಪಡೆದು ಕೇಳಿದೆ, ಒಂದು ದಿವಸನೂ ಹೇಳಿರುತ್ತೆ ಓದು. ಇನ್ನೊಬ್ರು 500, ನಮ್ಮ ಮಾದೇಪುರದ ಎಷ್ಟಪ್ಪ 582 ಏನೋ ತೆಗೆದಿದ್ದಾರೆ. ಆ ತಾಯಿನ ಮಾತಾಡಿದ ಹೆಣ್ಮಗಳು, ಸರ್ ನನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ, ಅಪ್ಪ ಅಮ್ಮ ಯಾವತ್ತೂ ಓದು ಅಂತ ಹೇಳಿಲ್ಲ, ಅಪ್ಪ ಅಮ್ಮ ಕಷ್ಟವನ್ನು ನೋಡ್ತಾ ಇದ್ದೆ, ಸೊ ನಾನು ದೊಡ್ಡವಳಾಗಿ ಅಪ್ಪ ಅಮ್ಮ ಕಷ್ಟಪಡಬಾರ್ದು ಅಂತ ನಾನು ಇಷ್ಟು ಮಾಡಿದ್ದೀನಿ ಅಂತ. ಸೊ ನಿಮ್ಮ ಕನಸು ನೆನಸಾಗಲಿ, ಮುಂದಕ್ಕೆ ಅವ್ರ ಜೊತೆ ನಾವು ನಿಮ್ಮ ಜೊತೆಲಿ ಇರ್ತೀರಿ. ಎಲ್ಲರಿಗೂ ಒಳ್ಳೆಯದು. ಸರ್ ಹೋಗೋಣ. ಬಸ್ ಏನಿದೆ ಇಂಜಿನಿಯರಿಂಗ್ ಮೈನಿಂಗ್ಸ್ ಅಲ್ಲಿ ಮನೆಗೆಲ್ಲ ಚೇಂಜ್ ಮಾಡ್ತಾರೆ. ಗುಡ್ ಪಾ, ಒಳ್ಳೇದಕ್ಕೆ ಯೂಸ್ ಮಾಡೋಣ. ಗುಡ್ ಪಾ. ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಮಲ್ಟಿ ಬಿಸ್ನೆಸ್. ಆಲ್ ದ ಬೆಸ್ಟ್ ಆಗತ್ತೆ. ಓಕೆ. ಸರ್ ಇಲ್ಲಿ ಬರಕ್ಕೆ ಸ್ಟೂಡೆಂಟ್ಸ್ ಪಕ್ಕದಲ್ಲಿ ಹಿಂಗೆ ಬಂದ್ಬಿಡಿ ಅಣ್ಣ. ಅಲ್ಲಿ ಹೋಗಪ್ಪ, ಅಲ್ಲಿ ಹೋಗಿ. ಹಿಂಗೆ ಮಾಡಿ ಹಿಂಗೆ ಬರ್ಬಾ. ಏನು ತಮಿಳು ಕಲ್ತ್ಕೊಂಡ್ಬಿಟ್ಟಿದ್ಯಾ?